ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಂದ್ ಕಡೆ ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ವರ್ಷಾನುಗಟ್ಟಲೆ ಹಗಲು ರಾತ್ರಿ ಅನ್ನದೆ ನಿದ್ದೆಗೆಟ್ಟು ಓದಿದ ಮಕ್ಕಳಿಗೆ ಕೇಂದ್ರ ಸರ್ಕಾರದ ವ್ಯವಸ್ಥೆಯ ವೈಫಲ್ಯದಿಂದಾಗಿ ಮತ್ತೊಮ್ಮೆ ಪರೀಕ್ಷೆ ಬರೆಯಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನೀಟ್ ಅನ್ನೋ ಬೃಹತ್ ಹಗರಣ ದೇಶದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯನ್ನೇ ಬೆತ್ತಲು ಮಾಡಿದೆ. ಇಂತಹ ಸಮಯದಲ್ಲಿ ವಿರೋಧ ಪಕ್ಷದಲ್ಲಿರೋ ಕಾಂಗ್ರೆಸ್ಗೆ ಕೇಂದ್ರದ BJP ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿತ್ತು. ಆದರೆ ಏನಾಯ್ತು ಇವಾಗ? ಸರಿಯಾಗಿ ಇದೇ ಟೈಮ್ನಲ್ಲಿ ನಮ್ಮ ರಾಜ್ಯದಲ್ಲಿ ಹಿಜಾಬ್ ವಿವಾದವನ್ನು ಮರಳಿ ಮುನ್ನೆಲೆಗೆ ತರಲಾಯಿತು. ಕೇಂದ್ರದ ವೈಫಲ್ಯವನ್ನು ಪ್ರಶ್ನೆ ಮಾಡಬೇಕಾಗಿದ್ದವರು BJPಯ ಕೈಗೆ ತಾವೇ ಖುದ್ದಾಗಿ ಹಿಜಾಬನ್ನು ಅಸ್ತ್ರವನ್ನು ಕೊಟ್ಟು ನೀಟ್ ಹೋರಾಟವನ್ನು ಆದಿ ತಪ್ಪಿಸಿದ್ರ? ಬಹುಶಃ ಇದು ಕಾಂಗ್ರೆಸ್ ಮತ್ತು BJPಯ ನಡುವಿನ ಒಳ ಒಪ್ಪಂದವಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ರಾಜಕೀಯ ಚದುರಂಗದಾಟವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನೀಟ್ ಹಗರಣದ ವಾಸ್ತವವನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಆಗಬೇಕು ಅಂದರೆ ಕನಿಷ್ಠ 2-3 ವರ್ಷಗಳ ಕಠಿಣ ತಪಸ್ಸನ್ನು ಮಾಡಬೇಕು. ಆದರೆ ಈ ಬಾರಿಯ ನೀಟ್ ಪರೀಕ್ಷೆಯಲ್ಲಿ ನಡೆದಿದ್ದೇನು? ಪರೀಕ್ಷಾ ಪತ್ರಿಕೆಗಳ ಸೋರಿಕೆ. ದೇಶದ ಭವಿಷ್ಯ ಕಾಯಬೇಕಾದ ಕೇಂದ್ರ ಸರ್ಕಾರ ಲಕ್ಷಾಂತರ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದೆ. ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾ ಇದ್ದ BJPಗೆ ಈ ನೀಟ್ ಹಗರಣ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ದೇಶಾದ್ಯಂತ BJP ಸರ್ಕಾರದ ವಿರುದ್ಧ ಜನಾಕ್ರೋಶ ಮಿತಿ ಮೀರಿತ್ತು. ಈ ಹಂತದಲ್ಲಿ ವಿರೋಧ ಪಕ್ಷಗಳು ಪ್ರಬಲವಾಗಿ ನಿಲ್ಲಬೇಕಾಗಿತ್ತು. ಆದರೆ ಇಲ್ಲೇ ನೋಡಿ ರಾಜಕೀಯದ ಅಸಲಿ ಆಟ ಶುರುವಾಗೋದು. ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು? ನೀಟ್ ವಿಚಾರದಲ್ಲಿ ಕೇಂದ್ರಕ್ಕೆ ಮೂಗುದಾರ ಹಾಕುವ ಬದಲು ದಿಢೀರನೆ ಹಿಜಾಬ್ ವಿಚಾರವನ್ನು ಮುನ್ನೆಲೆಗೆ ತಗೊಂಬಂತು. ಶಾಲಾ ಕಾಲೇಜುಗಳು ಪೂರ್ಣ ಪ್ರಮಾಣದಲ್ಲಿ ಗರಿಗೆದರೋದಕ್ಕೆ, ಪರೀಕ್ಷೆಗಳು ಬರೋದಕ್ಕೆ ಇನ್ನೂ ಸಮಯ ಇತ್ತು. ಅಧಿಕಾರಕ್ಕೆ ಬಂದು 3 ವರ್ಷಗಳೇ ಕಳೆದಿದ್ರು ಸುಮ್ಮನಿದ್ದ ಸರ್ಕಾರಕ್ಕೆ ಸರಿಯಾಗಿ ನೀಟ್ ಹಗರಣದ ವಿರುದ್ಧ ದೇಶ ಒತ್ತಿ ಉರಿತಾ ಇರುವಾಗ ಹಿಜಾಬ್ ನೆನಪಾಗಿದ್ದು ಕಾಕತಾಳಿ ಅನ್ಸುತ್ತಾ ನಿಮಗೆ? ಖಂಡಿತ ಅಲ್ಲ. ಇದು ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವ ಪಕ್ಕ ರಾಜಕೀಯ ತಂತ್ರಗಾರಿಕೆ. ಕಾಂಗ್ರೆಸ್ ಎಸೆದ ಈ ಬಲೆಗೆ BJP ಕೂಡ ಖುಷಿಯಿಂದಲೇ ಬಿತ್ತು. ಪ್ರೈಮ್ ಟೈಮ್ ಡಿಬೇಟ್ಗಳಲ್ಲಿ ಮಕ್ಕಳ ಭವಿಷ್ಯದ ನೀಟ್ ಮಾಯವಾಗಿ ಹಿಂದೂ ಮುಸ್ಲಿಂ ಸಮವಸ್ತ್ರ ಹಿಜಾಬ್ ಚರ್ಚೆಗಳು ಶುರುವಾದವು. ಇದು ಮೇಲ್ನೋಟಕ್ಕೆ ಕಾಂಗ್ರೆಸ್ ಮತ್ತು BJP ನಡುವಿನ ಮ್ಯಾಚ್ ಫಿಕ್ಸಿಂಗ್ ರೀತಿ ಕಾಣ್ತಾ ಇಲ್ವಾ? ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ವಿಚಾರಕ್ಕೆ 2 ಮುಖಗಳು ಇರ್ತವೆ. ಹಿಜಾಬ್ ವಿಚಾರದಲ್ಲೂ ಪರ ಮತ್ತು ವಿರೋಧದ ಬಲವಾದ ವಾದಗಳಿದ್ದಾವೆ. ವಿರೋಧ ಮಾಡೋರ ವಾದವೇನು? ಶಾಲಾ ಕಾಲೇಜುಗಳು ಜ್ಞಾನದ ದೇಗುಲಗಳು, ಅಲ್ಲಿ ಶ್ರೀಮಂತ ಬಡವ, ಮೇಲು ಕೀಳು ಅಥವಾ ಧರ್ಮದ ಅಂಗಿರಬಾರ್ದು ಅನ್ನೋದಕ್ಕೆ ಸಮವಸ್ತ್ರ ತರಲಾಗಿದೆ. ತರಗತಿಯೊಳಗೆ ಧಾರ್ಮಿಕ ಗುರುತುಗಳನ್ನು ಅನುಮತಿಸಿದರೆ ಅದು ಮಕ್ಕಳಲ್ಲಿ ವಿಭಜನೆಯ ಮನಸ್ಥಿತಿಯನ್ನು ಬಿತ್ತಾ ಇದೆ. ಶಿಸ್ತು ಮತ್ತು ಸಮಾನತೆಯನ್ನು ಕಾಪಾಡೋದಕ್ಕೆ ಸಮವಸ್ತ್ರ ಕಡ್ಡಾಯವಾಗಿರಬೇಕು ಅಂತ ಕೆಲವರು ಹೇಳ್ತಾರೆ. ಆದರೆ ಅವರ ಮುಖ್ಯ ಉದ್ದೇಶ ಮುಸ್ಲಿಂ ದ್ವೇಷ, ಮುಸ್ಲಿಂ ಹೆಣ್ಣು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಬರಬಾರ್ದು, ಅವರು ಶಿಕ್ಷಣದಿಂದ ದೂರ ಇರಬೇಕು ಅನ್ನೋದು ತುಂಬ ಜನರ ಅಜೆಂಡಾ ಆಗಿದೆ. ಇನ್ನೊಂದು ಕಡೆ ಹಿಜಾಬ್ ಪರವಿದ್ದವರ ವಾದ ಏನು? ನಮ್ಮ ಭಾರತೀಯ ಸಂವಿಧಾನದ ವಿಧಿ 25 ಆರ್ಟಿಕಲ್ 25ರ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೆ ತನ್ನ ಇಷ್ಟದ ಧರ್ಮವನ್ನು ಪಾಲಿಸುವ ಮತ್ತು ಆಚರಿಸುವ ಮೂಲಭೂತ ಹಕ್ಕನ್ನು ಕೊಟ್ಟಿದೆ. ಒಬ್ಬ ವಿದ್ಯಾರ್ಥಿನಿ ತನ್ನ ತಲೆಗೊಂದು ಬಟ್ಟೆ ಹಾಕೊಳ್ಳೋದ್ರಿಂದ ಇತರರ ವಿದ್ಯಾಭ್ಯಾಸಕ್ಕೆ ಯಾವ ತೊಂದರೆಯೂ ಆಗೋದಿಲ್ಲ. ಈ ತನಕ ಆಗಿಯೂ ಇಲ್ಲ. ಅಲ್ಲಿ ಅಸಮಾನತೆಯ ಪ್ರಶ್ನೆ ಕೂಡ ಬಂದಿಲ್ಲ. ಬಟ್ಟೆಯ ನೆಪ ಒಡ್ಡಿ ಹೆಣ್ಣು ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡೋದು ಅಮಾನವೀಯ. ಪೇಟ ಆಗಲಿ ಸಿಂಧೂರ ಬಳೆಗಳಂತೆ ಹಿಜಾಬ್ ಕೂಡ ವೈಯಕ್ತಿಕ ನಂಬಿಕೆಯ ಭಾಗ. ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರಿಗೂ ಅವರವರ ಧಾರ್ಮಿಕ ಹಕ್ಕು ಮತ್ತು ಶಿಕ್ಷಣದ ಹಕ್ಕು ಎರಡೂ ಸಿಗಬೇಕು. ಹಿಜಾಬ್ ಧರಿಸೋದು ಅವರ ಹಕ್ಕು, ಅದನ್ನು ಬೆಂಬಲ ಕೊಡೋಣ. ಆದರೆ ಅದನ್ನು ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋದಕ್ಕೆ ಬಳಸುವ ಟೈಮಿಂಗ್ ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ ಅನ್ನೋ ರೀತಿ ಕಾಣ್ತಾ ಇದೆ. ಅಂತಿಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸತ್ಯ ಒಂದಿದೆ. ಇವತ್ತು ಕೇಂದ್ರದಲ್ಲಿರುವ BJP ಸರ್ಕಾರ ನೀಟ್ ಪರೀಕ್ಷೆಯ ನಿರ್ವಹಣೆಯಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಪರೀಕ್ಷಾ ಪೇ ಚರ್ಚೆ ಮಾಡುವ ಪ್ರಧಾನಿ ನರೇಂದ್ರ ಮೋದಿ ಪರೀಕ್ಷಾ ಅಕ್ರಮಗಳ ಬಗ್ಗೆ ಅವರು ತುಟಿ ಪಿಟಿಕ್ ಅನ್ನೋದಿಲ್ಲ. ಲಕ್ಷಾಂತರ ಯುವಕರ ಭವಿಷ್ಯವನ್ನು ಭ್ರಷ್ಟರ ಪಾಲು ಮಾಡಿದ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಎಷ್ಟು ಟೀಕೆ ಮಾಡಿದರೂ ಸಾಕಾಗೋದಿಲ್ಲ. ಇನ್ನೊಂದು ಕಡೆ ಸಂವಿಧಾನಬದ್ಧವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ಹಿಜಾಬ್ ಹಕ್ಕನ್ನು ಎಲ್ಲರೂ ಅದನ್ನು ಬೆಂಬಲಿಸಲೇಬೇಕು. ಆದರೆ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳ ಪರ ನಿಲ್ಲುವ ಬದಲು ಹಿಜಾಬ್ ವಿಚಾರವನ್ನು ಕೇವಲ BJPಗೆ ಕೌಂಟರ್ ಕೊಡೋದಕ್ಕೆ ಮತ್ತು ಮುಸ್ಲಿಂ ಮತ ಬ್ಯಾಂಕನ್ನು ಕಾಯ್ದುಕೊಳ್ಳೋದಕ್ಕೆ
ಯಾಕೆ ಗೊತ್ತಾಯ್ತಾ, ದಾವಣಗೆರೆಯ ರಿಸಲ್ಟು ಅದಕ್ಕೋಸ್ಕರ ಬಳಸ್ಕೊಳ್ತೇ ಹೊರತು ನೈಜ ಕಾಳಜಿಯಿಂದ ಅಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ. ಮಕ್ಕಳ ಭವಿಷ್ಯಕ್ಕಿಂತ ಈ ರಾಜಕೀಯ ಪಕ್ಷಗಳಿಗೆ ತಮ್ಮ ಸ್ವಾರ್ಥನೇ ಮುಖ್ಯ ಆಯಿತು. ನೀಟ್ ಅಕ್ರಮದ ವಿರುದ್ಧ ಧ್ವನಿ ಎತ್ತಾ ಇರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನ್ಯಾಯ ಸಿಗಬೇಕು. ಧರ್ಮ ಬಟ್ಟೆಯ ರಾಜಕಾರಣವನ್ನು ಬದಿಗಿಟ್ಟು ಮೊದಲು ಶಿಕ್ಷಣ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕಾಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಾಂಗ್ರೆಸ್ ಬೇಕಂತಾನೆ ನೀಟ್ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಹಿಜಾಬ್ ಅಸ್ತ್ರವನ್ನು ಬಿಡ್ತಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ನಮಸ್ಕಾರ.